ಚೇಂಬರ್ ಇಂದಾಗ್ಲಿ ಅಕಾಡೆಮಿಯಿಂದ ಆಗ್ಲಿ ಯಾವುದೇ ಒಂದು ಸಪೋರ್ಟ್ ಆಗ್ತಾ ಇಲ್ಲ ಪ್ರೊಡ್ಯೂಸರ್ಸ್ಗೆ. ನನಗೆ ಕಮಿಟಿ ಮಾಡಿದಾಗ ನಾನು ಕೋರ್ಟಿಗೆ ಹೋಗಿದ್ದೆ. ಕೋರ್ಟಿಗೆ ಹೋಗಿ ಆ ಕಮಿಟಿ ಏನ್ ಮಾಡಿದ್ರಲ್ಲ ಅದು ವಿರುದ್ಧವಾಗಿ ನಾನು ಕೇಸ್ ಗೆದ್ದಿದ್ದೀನಿ. ಬಹುಶಃ ಇದು ಇತಿಹಾಸ ಅನ್ಸುತ್ತೆ. ಯಾರು ಗವರ್ಮೆಂಟ್ ಅಗೇನೆಸ್ಟ್ ಗೆದ್ದಿಲ್ಲ ಕೇಸ್ನ ಸಬ್ಸಿಡಿ ಅವಾರ್ಡ್ ವಿಷಯದಲ್ಲಿ. ನಾನು ಅವಾಗ ಅವಾರ್ಡ್ ಬಂದಾಗ ಅವಾರ್ಡ್ ವಿಷಯದಲ್ಲಿ ಮತ್ತೆ ಸಬ್ಸಿಡಿ ವಿಚಾರದಲ್ಲಿ ಕೋರ್ಟಿಗೆ ಹೋಗಿ ಅದನ್ನ ರೀಕಮಿಟಿ ಮಾಡಿಸಿದೀನಿ. ಮಾಡಿದ್ದು ಕಮಿಟಿ ಚೇಂಜ್ ಮಾಡಿ ಪ್ರಶಸ್ತಿ ಕೊಟ್ಟವ್ರದೆಲ್ಲ ಚೇಂಜ್ ಮಾಡಿ ರೀಕಮಿಟಿ ಮಾಡಿಸಿ ಮತ್ತೆ ಸೆಲೆಕ್ಷನ್ ಮಾಡಿ ಅವಾರ್ಡ್ ಕೊಟ್ಟರು, ರೀಸೆಲೆಕ್ಷನ್ ಮಾಡಿ ಸಬ್ಸಿಡಿ ಅನೌನ್ಸ್ ಮಾಡಿದ್ರು. ಆ ತರ ಎಲ್ಲಾದ್ರೂ ಎದೇ ಅನ್ಯಾಯಗಳಾಗ್ತಾ ಇದ್ರೆ ಎಷ್ಟು ಜನ ಪ್ರೊಡ್ಯೂಸರ್ಸ್ ಕೋರ್ಟಿಗೆ ಹೋಗಕ್ಕಾಗತ್ತೆ ಸರ್? ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ವಾ? ಕರ್ಬಿಟ್ಟು ಮಸಿ ಬೆಳೀರಿ ಒಂದ್ಸತಿ, ಬುದ್ಧಿ ಬರುತ್ತವಾಗ. ಆ ಕೆಲಸ ದಯವಿಟ್ಟು ಮಾಡ್ಬೇಡಿ. ಲಂಚ ತಗೋತಾರೆ ಅಂದ್ರೆ ಅದನ್ನ ಅನೌನ್ಸ್ ಮಾಡಿ ಹೊರಗಡೆ ಗೊತ್ತಾಗ್ಲಿ ಜನಕ್ಕೆ ಗೊತ್ತಾಗ್ಲಿ ಲಂಚ ತಗೊಳ್ಳೋದು. ಅದನ್ನ ಮಾಡಿ ಯಾರು ನೋಡಿ. ನಾನು ಮಾಡಿದಾಗ ಒಂದ್ ನಿಮಿಷ ನಾನು ರೀಕಮಿಟಿ ಮಾಡಿದಾಗ ಕೋರ್ಟ್ ಫೇಸ್ ಮಾಡಿದೀನಿ. ಕೋರ್ಟ್ ಅಲ್ಲಿ ಜಡ್ಜ್ ಕೇಳಿದ್ದಾರೆ, ಎಲ್ಲಾರು ಹಿಂಗೆ ಮಾಡ್ತಾ ಇರಲ್ಲ, ನಿಮ್ಮ ಅನಿಸಿಕೆ ಏನಾದ್ರು ಇದೆಯಾ? ಯಾಕಾದ್ರೂ ನಿಮ್ಗೆ ಇಂಥವ್ರನ್ನ ಹಾಕಿದ್ರೆ ಕಮಿಟಿ ನ್ಯಾಯಬದ್ಧವಾಗಿ ನಡೆಯುತ್ತೆ ಅಂತ ಹೇಳಿದಾರ ಅಂತ. ಅವಾಗ ನನಗನ್ಸಿದ್ದವ್ರನ್ನ ನಾನು ಹೇಳ್ದೆ, ಸ್ವಲ್ಪ ಹಿರಿಯರು ಎಕ್ಸ್ಪೀರಿಯನ್ಸ್ ಇರೋರು, ಈ ತರ ಕೈ ಚಾಚದೆ ಇಲ್ಲಿರೋರು ಅಂತವ್ರನ್ನ ಕಮಿಟಿಗೆ ಸೆಲೆಕ್ಟ್ ಮಾಡಿ. ಯಾರು ತಗೋತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿ. ಇಲ್ಲ ಅಂದ್ರೆ ಕಮಿಟಿನೇ ಬೇಡ. ಹಾಗಂತ ನಿರ್ಮಾಪಕರುಗಳು ಸಹ ಎಲ್ಲಾ ಸಿನಿಮಾಗಳಿಗೂ ಸಬ್ಸಿಡಿ ಬರುತ್ತೆ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. 5 ಲಕ್ಷ 7 ಲಕ್ಷದ ಸಿನಿಮಾ ಮಾಡಿ 10 ಲಕ್ಷ ಸಬ್ಸಿಡಿ ತಗೊಳ್ಳೋ ಆಸೆ ದಯವಿಟ್ಟು ಬಿಡಿ. ಒಳ್ಳೆ ಉತ್ತಮ ಮಟ್ಟದ ಚಿತ್ರ ಮಾಡಿ ಸಬ್ಸಿಡಿನೂ ಬರುತ್ತೆ, ಜನ ಚಿತ್ರನೂ ನೋಡ್ತಾರೆ. ಯಾಕಂದ್ರೆ ಇಡೀ ದೇಶ ಇವತ್ತು ಕರ್ನಾಟಕ ಚಿತ್ರರಂಗದ ಬಗ್ಗೆ ನೋಡ್ತಾ ಇದಾರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೋಡ್ತಾ ಇದಾರೆ. ನಮ್ಮ ಒಂದು 2-3 ಸಿನಿಮಾ ಕಾಂತಾರ ಆಗ್ಲಿ, KGF ಆಗ್ಲಿ ಆ ತರ ಈ ಕಡೆ ತಿರುಗಿ ನೋಡೋ ತರ ಮಾಡಿದೆ. ಇನ್ನ ಚಿತ್ರರಂಗನ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಈ ಗುಂಪುಗಾರಿಕೆನ ದಯವಿಟ್ಟು ಬಿಡಿ. ಗುಂಪುಗಾರಿಕೆ ಇರೋವರೆಗೂ ಇಲ್ಲಿ ಚಿತ್ರರಂಗದಲ್ಲಿ ಯಾವುದೇ ಉದ್ಧಾರ ಆಗಲ್ಲ. ಗುಂಪುಗಾರಿಕೆಗಳನ್ನ ಬಿಟ್ಟು ಚಿತ್ರರಂಗ ಉದ್ಧಾರ ಆಗಬೇಕು, ನಿರ್ಮಾಪಕರುಗಳಿಗೆ ಹೆಲ್ಪ್ ಆಗ್ಬೇಕು ಅಂತ ಕೆಲಸ ಮಾಡಿದ್ರೆ ಖಂಡಿತ ಆಗುತ್ತೆ. ಇಲ್ಲಿ ಯಾರು ಗುಂಪುಗಾರಿಕೆ ಮಾಡ್ತಿಲ್ಲ, ಒಳ್ಳೆ ಕೆಲಸ ಒಳಗೆ ಹಾಕೋಬೇಡಿ ಸರ್.